ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕರಡಿ. ನೀವು 14 ವರ್ಷದವರಿದ್ದಾಗ ಏನು ಮಾಡ್ತಾಯಿದ್ರಿ ಅಂತ ಈ ಹಳಸಿ ಹೋದ ಮಾತನ್ನು ಕೇಳಿ ನಿಮಗೆ ಸಾಕಾಗಿರ್ಬೋದು. ವೈಭವ್ ಅವರು ಯಾವ್ಯಾವ ದಾಖಲೆ ಮುರಿದ್ರು ನಿಮಗೆಲ್ಲ ಗೊತ್ತು. ಇದು ಅವರು ಸ್ಕೋರ್ ಮಾಡಿದಂಥ ಮೊದಲ ಸೆಂಚುರಿ ಏನಲ್ಲ. ಆಕ್ಷನ್ಕಿಂತ ಮುನ್ನ ವೈಭವ್ ಸೂರ್ಯವಂಶಿ RR ಟ್ರಯಲ್ಸ್ಗೆ ಹೋದಾಗ ಅಲ್ಲಿ ಇವರ ಬ್ಯಾಟಿಂಗನ್ನು ನೋಡಿದಂಥ ಮೆಂಟರ್ ರಾಹುಲ್ ದ್ರಾವಿಡ್, ಬ್ಯಾಟಿಂಗ್ ಕೋಚ್ ವಿಕ್ರಮ್ ರಾಥೋರ್, ಜುಬಿನ್ ಭರೂಚಾ ಕೂಡಲೇ RR ಮ್ಯಾನೇಜ್ಮೆಂಟ್ಗೆ ಹೇಳಿದ್ರಂತೆ, ನೀವು ಇವರ ಪಾಲಕರೊಂದಿಗೆ ಮಾತನಾಡಿ ಅಂತ. ನಂತರ ಸುಮಾರು 3 ತಿಂಗಳ ಕಾಲ ಆಕ್ಷನ್ನಲ್ಲಿ ಇವ್ರನ್ನ ತೆಗೆದುಕೊಂಡ ಮೇಲೆ ಡೈರೆಕ್ಟರ್ ಆಫ್ ಕ್ರಿಕೆಟ್ ಆಫ್ RR ಜುಬಿನ್ ಭರೂಚಾ ಅವರು ಇವರ ಬ್ಯಾಟಿಂಗ್ ಮೇಲೆ ವರ್ಕ್ ಮಾಡಿದ್ದಾರೆ. ಅಂದು ವೈಭವ್ ಸೂರ್ಯವಂಶಿ ಅವರ ದಿನ ಆಗಿತ್ತು. ಅನೇಕ ಮಿಸ್ ಹಿಟ್ಗಳು ಕ್ಯಾರಿ ಆಗಲಿಲ್ಲ. ಈ ವಿಶ್ವವಿಖ್ಯಾತ ಗುಜರಾತ್ ಟೈಟನ್ಸ್ ಬೌಲರ್ಸು ಯಾಕೆ ಇವರಿಗೆ ರೌಂಡ್ ದ ವಿಕೆಟ್ ಬಂದು ಬೌಲ್ ಮಾಡಲಿಲ್ಲ? ಯಾಕಂದರೆ ರೌಂಡ್ ದ ವಿಕೆಟಲ್ಲಿ ಇವರು ಗಳಿಸಿದ್ದು ಕೇವಲ 7 ರನ್ 8 ಬಾಲ್ಗಳಲ್ಲಿ. ಹಾಗೂ ಅದೇ ರೀತಿಯಾಗಿ ರೌಂಡ್ ದ ವಿಕೆಟ್ ಬಂದು ನಮ್ಮ ಪ್ರಸಿದ್ಧ ಕೃಷ್ಣ ಅವರು ಇವ್ರನ್ನ ಯಾರ್ಕ್ ಮಾಡಿ ಬೋಲ್ಡ್ ಮಾಡಿದರು. ಮುಂದೇನು, ಪ್ರತಿ ಬಾರಿ ವೈಭವ್ ಸೂರ್ಯವಂಶಿ ಬ್ಯಾಟಿಂಗ್ ಬಂದಾಗ ಇಮ್ಮೆನ್ಸ್ ಪ್ರೆಷರ್ ಇರುತ್ತದೆ. ಅವರು ಗ್ರೌಂಡೆಡ್ ಆಗಿರಲು ಅವರಿಗೆ ಇವರ ಪಾಲಕರ, ಇವರ ಸಹ ಆಟಗಾರರ ಹಾಗೂ ಕೋಚಸ್ಗಳ ಸಹಕಾರ ಅಗತ್ಯವಿದೆ. ಆಧಾರ್ ಕಾರ್ಡ್ ಹಾಗೂ BCCI ರೆಕಾರ್ಡ್ಸ್ ಎರಡರಲ್ಲೂ ಇವರಿಗೆ 14 ವರ್ಷ. ಇನ್ನು ಮುಂದೆ ಅದರ ಬಗ್ಗೆ ಪ್ರಶ್ನೆ ಯಾಕೆ ಕೇಳಬೇಕು? ಇವರ ಈ ಸೆಂಚುರಿ ಹೊಡೆದಂಥ ಇನ್ನಿಂಗ್ಸನ್ನು, ವಿಡಿಯೋವನ್ನು ಬ್ರಾಡ್ಕಾಸ್ಟರ್ಸ್ ಇನ್ನು ಮುಂದಿನ 10 ವರ್ಷಗಳ ಕಾಲ ತೋರಿಸ್ಬೇಕು ಅಲ್ವೇ? ಏನಂತೀರ?